ಟ್ಯಾಟೂ ಹಾಕ್ಸ್ಕೊಂಡು ಅಭಿಮಾನವನ್ನ ಫ್ಯಾನ್ಸ್ ಮೆರೆದಿದ್ದಾರೆ. ಬಿಗ್ ಬಾಸ್ ಟ್ರೋಫಿ ಗಿಲ್ಲಿನೇ ಗೆಲ್ಲೋದು ಅನ್ನುವಂತಹ ವಿಶ್ವಾಸವನ್ನು ಕೂಡ ಹೊಂದಿದ್ದಾರೆ. ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನೋಡ್ತಾ ಇದ್ದೆ, ಗಿಲ್ಲಿ ಬಿಟ್ಟರೆ ಬೇರೆ ಯಾರಿಗೂ ನನ್ನ ಸಪೋರ್ಟ್ ಇಲ್ಲ. ಟ್ಯಾಟೂ ಹಾಕೊಂಡಂತಹ ಅಭಿಮಾನಿ ಶಶಿಕುಮಾರ್ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಗಿಲ್ಲಿ ಬಗೆಗಿನ ಅವರ ಪ್ರೀತಿ, ಗಿಲ್ಲಿ ಆಟವನ್ನ ಮೆಚ್ಕೊಂಡಂತಹ ರೀತಿ ಮತ್ತು ಅದನ್ನ ಅವ್ರು ತೋರ್ಪಡಿಸ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ರಿ. ಗಿಲ್ಲಿಗೋಸ್ಕರ ಮತ್ತೊಂದು ಕಡೆಯಲ್ಲಿ ಬಾಡೂಟವನ್ನ ಮಾಡಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. 10 ಊರಿನ ಜನ ಸೇರಿ ವೆಲ್ಕಮ್ ಮಾಡ್ತೀವಿ, ಭರ್ಜರಿ ವೆಲ್ಕಮ್ಗೆ ಗಿಲ್ಲಿ ರೆಡಿ ಆಗಬೇಕು. ಗಿಲ್ಲಿ ಟ್ಯಾಟೂ ಹಾಕ್ಸ್ಕೊಂಡಂತಹ ಅಭಿಮಾನಿ ಒಬ್ಬ ಏನು ಅವರ ಹೇಳಿದ್ರು, ಗಿಲ್ಲಿ ಅವ್ರನ್ನ ಫಸ್ಟ್ ನಾನು ಹೋಗಿ ಭೇಟಿ ಮಾಡ್ತೀನಿ ಅಂತ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಆಗ್ತಾರೆ ಅನ್ನೋದಕ್ಕೆ ಈಗೇನು ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಉಳಿದಿರ್ತಕ್ಕಂಥದ್ದು. ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ಅವರ ಅಭಿಮಾನಿ ಅವರ ಅಭಿಮಾನಕ್ಕೆ ಸೋತು ಈಗ ಕೈ ಮೇಲೆ ಟ್ಯಾಟೂವನ್ನು ಹಾಕಿಸ್ಕೊಂಡಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಶಶಿಕುಮಾರ್ ಅವರು ಇದ್ದಾರೆ. ಸೊ ಮೊದಲನೇದಾಗಿ ಬಿಗ್ ಬಾಸ್ 12ರಲ್ಲಿ ಯಾರು ವಿನ್ ಆಗ್ತಾರೆ, ಮತ್ತು ನೀವು ಗಿಲ್ಲಿ ಅವರ ಟ್ಯಾಟೂವನ್ನು ಕೈ ಮೇಲೆ ಹಾಕ್ಸ್ಕೊಂಡಿದ್ದಾರೆ ಅಂದರೆ ಅವರು ಅಂದರೆ ತುಂಬ ಇಷ್ಟನಾ ನಿಮಗೆ, ಹೇಗೆ ಅಂತ? ಸರ್, ಬಿಗ್ ಬಾಸ್ ವಿನ್ನರು ಗಿಲ್ಲಿನೇ. ಆದರೆ ನಾವು ಅವ್ರ ಮೇಲೆ ಟ್ಯಾಟು ಯಾಕೆ ಹಾಕ್ಸ್ಕೊಂಡಿವಿ ಅಂತಂದರೆ ನಮ್ಮ ಹಳ್ಳಿಯವರು, ನಮ್ಮ ಸೈಡವರು, ನಮ್ಮ ಮಳವಳ್ಳಿಯವರು, ಅವರು ಅಕ್ಕಪಕ್ಕನೇ ನಮ್ಮೂರು. ಇನ್ನೊಂದು, ಅವ್ರು ಎಷ್ಟೇ ಬೆಳೆದ್ರು ಏನೇ ಬೆಳೆದ್ರು ಅವರು ಒಂದು ಹಳ್ಳಿ ಭಾಷೆನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಇವತ್ತು ಅವ್ರು ಹೆಂಗೆ ಹಳ್ಳಿನಲ್ಲಿ ಹೆಂಗೇನು ಮಾತಾಡ್ತಾಯಿದ್ರು, ಇವತ್ತು ಸಿಟಿನಲ್ಲಿ ಎಲ್ಲೇ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಆಗ್ಬೋದು, ಒಂದು ಗಿಚ್ಚಿಗಿಲ್ಲಿ ಕಾರ್ಯಕ್ರಮ ಆಗ್ಬೋದು, ಒಂದು ರಿಯಾಲಿಟಿ ಶೋಗಳು ಎಲ್ಲ ಥರ ನೋಡ್ಕೊ ಬಂದಿದ್ದಾರೆ. ಆದರೆ ಮಾಮೂಲಿ ಅವ್ರು ನಮ್ಮ ಹಳ್ಳಿ ಭಾಷೆನಲ್ಲಿ ಏನು ಮಾತಾಡ್ತಾಯಿದ್ರೆ ಇವತ್ತು ಅದೇ ಥರ ಮಾತಾಡ್ತಾಯಿದ್ದಾರೆ. ಇನ್ನೊಂದು, ಫಸ್ಟ್ ಆಫ್ ಆಲ್ ಆಗಿ ನಮ್ಮ ಸೈಡ್ ಅವ್ರನ್ನ ನಾವು ಯಾವತ್ತೂ ನಮ್ಮ ಮಂಡ್ಯ ಸೈಡ್ ಆಗಲಿ, ನಮ್ಮ ಮಳವಳ್ಳಿ ಸೈಡ್ ಆಗಲಿ ಅಷ್ಟೇ, ನಮ್ಮ ಸೈಡ್ ಬಂದವರು ಯಾರು ಬೆಳೀತಾ ಇದ್ದೀನಿ ಅಂತಂದರೆ ನಾವೆಲ್ಲೂ ಬಿಟ್ಕೊಡಲ್ಲ ಸರ್. ಅವ್ರನ್ನ ಬೆಳೆಸ್ತೀವಿ, ಗೆಲ್ಲಿಸ್ತೀವಿ. ಅದಕ್ಕೋಸ್ಕರ ನಮ್ಮ ಸೈಡು ಏನು ಬೇಕಾದ್ರೂ ಮಾಡೋಕ್ಕೂ ರೆಡಿ ಇರ್ತೀವಿ. ನಮ್ಮ ಸೈಡ್ ಬೆಳೀತಾವ್ರೆ ಅಂತ ಹುಡುಗರು ಅಂತಂದರೆ ಏನು ಬೇಕಾದ್ರೂ ಮಾಡೋಕ್ಕೂ ನಾವು ನಮ್ಮ ಕಡೆ ಎಲ್ಲ ರೆಡಿಯಾಗಿರ್ತೀವಿ ಸರ್. ಆದರೆ ನಮಗೆ ಬೆಳೆಸ್ತಾ ಇರಬೇಕು, ಅವನು ಬೆಳಿಬೇಕು. ಇನ್ನೊಂದು, ಅವನ ಹತ್ರ ವಿದ್ಯೆ ಒಂದಿದೆ, ಎಲ್ಲರಿಗೂ ಅದನ್ನು ಹೊಲ್ಕೊಂಬರಲ್ಲ. ಅವ್ರ ಹತ್ರ ಟ್ಯಾಲೆಂಟ್ ತುಂಬ ಇದೆ. ಅದನ್ನು ಸ್ವಲ್ಪ ಹೊರಗಡೆ ಎಲ್ಲರೂ ತಗೊಬಂದು ಅದನ್ನು ತೋರಿಸ್ಲಿ ಅಂತ ನಾವು ಅವನಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ ಸರ್. ಅವರೊಂದು ಮುಂದೆ ಒಂದು ಡೈರೆಕ್ಟರ್ ಆಗ್ಬೋದು, ಒಂದು ಹೀರೋನೇ ಆಗ್ಬೋದು, ಒಂದು ಕಾಮಿಡಿನೇ ಆಗ್ಬೋದು, ಏನೋ ಒಂದು ಆಗ್ಬೋದು. ಆದರೆ ತಲೆ ಚೆನ್ನಾಗಿದೆ. ಸರಸ್ವತಿ ಅವಳ ಹತ್ರ ಚೆನ್ನಾಗಿದೆ. ಅದೊಂದು ಬರಲಿ. ಇವಾಗ ಎಲ್ಲರಿಗೂ ಬರೋಲ್ಲ. ಈಗ ಸಾಮಾನ್ಯವಾಗಿ ನಾವು ಡೈರೆಕ್ಟರ್ ಆಗ್ತೀವಿ, ಇಲ್ಲ ಆ್ಯಕ್ಟ್ರ್ ಆಗ್ತೀವಿ ಅಂತ ಹೋದರೆ ನಮ್ಮ ಕೈಲಿ ಆಗಲ್ಲ, ನಮ್ಗೆ ಆ ನಟನೆ ಮಾಡೋಕ್ಕೂ ಬರೋಲ್ಲ. ಆದರೆ ಅವ್ನು ಮಾಡ್ತಾ ಇದ್ದಾನೆ. ಆ ವಿದ್ಯೆನ ಸ್ವಲ್ಪ ಹೊರಗಡೆ ತರೋಣ, ನಾವು ಬೆಂಬಲಿಸೋಣ, ಅವನ್ನ ಬೆಳೆಸೋಣ ಅಂತ ನಾವು ಇದು ಮಾಡ್ತಾಯಿದ್ದೀವಿ. ಇನ್ನೊಂದು, ನಮ್ಮ ಕಾಮಿಡಿ ಚಿಕ್ಕಣ್ಣನೂ ನೋಡಿ, ಅವರು ಒಂದು ಹಳ್ಳಿ ಕಡೆಯಿಂದ ಬಂದವರು. ಅವರು ಮಾತಾಡಿ ಇವತ್ತು ಅವ್ರಿಗೆ ನಾವು ನಮ್ಮ ಕಡೆಯಿಂದ ಸಪೋರ್ಟ್ ಮಾಡಿ ಇವತ್ತು ಚಿಕ್ಕಣ್ಣವರು ಬೆಳೆದವ್ರೆ. ಸಾಧು ಕೋಕಿಲರು ಬೆಳೆಸಿದ್ದೀವಿ. ಕನ್ನಡ ಜನತೆ ಎಲ್ಲರೂ ಬೆಳೆಸ್ತಾ ಇದ್ದಾರೆ, ಕರ್ನಾಟಕ ಜನತೆ. ಆದರೆ ಅವನ ಹತ್ರ ಒಂದು ವಿದ್ಯೆ ಇದೆ, ಅದನ್ನು ಹೊರಗಡೆ ಬರಲಿ ಅಂತ ನಾವು ಎಲ್ಲ ಸಪೋರ್ಟ್ ಮಾಡ್ತಾಯಿದ್ದೀವಿ ಸರ್ ಅವನಿಗೆ. ಅಂದರೆ ಗಿಲ್ಲಿ ಅವ್ರದ್ದು ಒಂದು ಟ್ಯಾಟೋ ಹಾಕ್ಸ್ಕೊಂಡ್ರಲ್ಲ, ಇದಕ್ಕೆ ಅಂದರೆ ಹಾಕ್ಸುವಾಗ ನೋವು ಅನಿಸ್ತಾ ಇದೆ, ತುಂಬ ನೋವು ಆಗುತ್ತೆ. ಎಷ್ಟು ಗಂಟೆ ಇದನ್ನು ಹಾಕೊಳ್ಳೋದಕ್ಕೆ ತೊಗೊಂಡ್ರು? ಅಷ್ಟು ಗಂಟೆ ನಿಮಗೆ ಹೇಗೆ ಅನ್ನಿಸ್ತದು ಸರ್? ಅಷ್ಟು ಅಂತಂದರೆ ನಾನು ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆಗೆ ಹೋಗಿದ್ದೆ ಸರ್. ನೈಟು 11 ಗಂಟೆ ನಾನು ಬಂದಿದ್ದು. ಮಿನಿಮಮ್ ಅಂದರೆ 8 ಅವರ್ ಅಲ್ಲೇ ಕೂತಿದ್ದೀನಿ. ಇದು ಹಾಕಿಸ್ಕೋಬೇಕಾದ್ರೆ ಬ್ಲಡ್ ಎಲ್ಲ ಬಂತು, ಎಲ್ಲ ಇದು ಮಾಡ್ತಾವೆ. ಆದರೆ ನೋವು ಅನ್ನಿಸ್ಲಿಲ್ಲ ನನಗೆ. ಅಂದರೆ ಅವನು ಗಿಲ್ಲಿದು ಹಾಕಿಸ್ತಾ ಇದ್ದೀನಲ್ಲ, ನನಗೆ ನೋವು ಅನ್ಸೋದು ಏನೂ ಬರಲಿಲ್ಲ. ಆದರೆ ಬ್ಲಡ್ ಎಲ್ಲ ಬಂತು. ನಮ್ಮ ಹುಡುಗರೆಲ್ಲ ಫೋಟೋ ಎಲ್ಲ ತೊಗೊಂಡಿದ್ದಾರೆ. ಅದನ್ನು ಯಾವುದೋ ಮೊನ್ನೆ ಒಬ್ಬರು ಮಂಗಳೂರು ಸೈಡವ್ರು ಹೇಳ್ತಾ ಇದ್ರಂತೆ, ಸ್ಟಿಕ್ಕರ್ ಅಂಟಿಸ್ಕೊಂಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರಂತೆ. ಅವ್ರಿಗೆ ತೋರಿಸ್ತಾ ಇದ್ದೆ, ನಾನು ಮುಂದೆಗಡೆ ಇದ್ದಿದ್ದೆ. ಆ ಬ್ಲಡ್ ಹೆಂಗೆ ಬಂದಿದೆ ಅಂತ ನಮ್ಮ ಹುಡುಗನ ಹತ್ರ ಫೋಟೋ ತೊಗೊಂಡಿದ್ದಾನೆ ಅವನು. ಅದನ್ನು ತೋರಿಸ್ತಾ ಇದ್ದೆ ಅವ್ರಿಗೆ. ಸರ್, ನಾವು ಏನೋ ಹೇಳ್ತಾರಲ್ಲ, ಅವರು ಆ ಥರ ಮನಸ್ಸಲ್ಲಿರ್ಬೋದು, ಅವ್ರ ಕಡೆನೇ ಅಂಟಿಸ್ಕೋತಾರೆ ಏನೋ ಗೊತ್ತಿಲ್ಲ. ನಮ್ಮ ಕಡೆ ಒಂದು ಸರಿ ಅಭಿಮಾನ ಇಟ್ಟರಂತೂ ನಾವು ಪರ್ಮನೆಂಟಾಗಿ ಹಾಕಿಸ್ತೀವಿ ಸರ್. ಸ್ಟಿಕ್ಕರ್ ಅಂಟಿಸ್ಕೊಬಂದು ನಾಟಕ ಅಂತ ಮಾಡೋರಲ್ಲ ನಮ್ಮ ಸೈಡವರೆಲ್ಲ. ಫಸ್ಟೇ ನಮ್ಮದೊಂದು ಇದೆ ಮಂಡ್ಯದ ಗೊತ್ತು, ಇಡೀ ಇಂಡಿಯಾಕ್ಕೆ ಗೊತ್ತು ಅಂತ. ಆ ಥರದವ್ರು ನಾವು ರಿಯಲಾಗೆ ಮಾಡೋದು, ಯಾವುದು ಡೂಪ್ಲಿಕೇಟ್ ಅಂತ ಮಾಡಲ್ಲ ಸರ್. ನೋಡಿ, ನೀವೇ ನೋಡ್ತಾ ಇದ್ದೀರಾ, ಇದು ರಿಯಲಾಗಿ ಹೊಡಿಸಿರೋದು ಟ್ಯಾಟು. ನೋಡಿ, ಇಲ್ಲಿ ಬಿಗ್ ಬಾಸ್ ಅಂತಲೂ ಹೊಡಿಸಿದ್ದೀನಿ. ಬಿಗ್ ಬಾಸ್ ಅಂತಲೂ ಬಂದಿದೆ. ನಾವು ಸ್ಟಿಕ್ಕರ್ ಹಾಕೋ ಬಂದಿರೋದಲ್ಲ, ಇದು ರಿಯಲಾಗಿ ಹೊಡಿಸಿರೋದು. 8 ಅವರ್ ತೊಗೊಂಡಿದೆ ಸರ್. ಇದು 8 ಅವರ್ ತೊಗೊಂಡಿದೆ ಸರ್. ಓಕೆ. ಅಂದರೆ ಟ್ಯಾಟು ಯಾಕೆ ಹಾಕ್ಸ್ಕೋಬೇಕಂತ ಅನಿಸ್ತು? ಅಂದರೆ ಇಷ್ಟು ಸೀಸನ್ ನೋಡಿದ್ರಿ, ಅಂದರೆ ನಿಮ್ಮೂರವರು ಅಂತನಾ, ನಿಮ್ಮ ಕಾಡಿನವರು ಅಂತನಾ, ಹಿಂಗೆ? ಸರ್, ಆ ಥರ ಅಂತ ಏನಿಲ್ಲ. ನಮ್ಮೂರವರು ಊರವರು ಅಂತ ಏನಿಲ್ಲ ಸರ್. ಟ್ಯಾಲೆಂಟ್ ಪರ್ಸನ್ ಯಾರೇ ಬಂದರೂ ನಾವು ಬೆಳ್ಸೋಕೆ ನಾವು ರೆಡಿ ಇದ್ದೀವಿ ಸರ್. ಕರ್ನಾಟಕ ಜನತೆ ಟ್ಯಾಲೆಂಟ್ ಯಾರೇ ಒಬ್ಬ ಪರ್ಸನ್ ಬಂದರೂ ನಾವು ಬೆಳ್ಸೋಕೆ ನಾವು ರೆಡಿ ಇದ್ದೀವಿ. ಅದರಲ್ಲಿ ಗಿಲ್ಲಿನೂ ಒಬ್ಬ ಬೆಳೀತಾ ಇದ್ದಾನೆ. ಅವನ್ನ ಬೆಳ್ಸೋಕೆ ನಾವು ಟ್ರೈ ಮಾಡ್ತಾಯಿದ್ದೀವಿ ಅಷ್ಟೇ ಹೊರತು ಸರ್, ಬೇರೆಯವ್ರ ಥರ ಎಲ್ಲ ನಮ್ಮೂರವರು ನಮ್ಮ ಸೈಡವರು ಅಂತ ಏನಲ್ಲ. ಅವನ ಹತ್ರ ಒಂದು ವಿದ್ಯೆ ಇದೆ, ನಾವು ಅದನ್ನು ಹೊರಗಡೆ ಪ್ರೂವ್ ಮಾಡಿ ತೋರಿಸ್ಬೇಕು ಅಂತ ನಾವು ಅವನಿಗೆ ಇಷ್ಟೊಂದು ಬೆಂಬಲವಾಗಿ ನಿಂತಿದ್ದೀವಿ ಕರ್ನಾಟಕ ಜನತೆ.